ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಸೆಕ್ರೆಟರಿ ಸುರ್ಜೇವಾಲಾ ಸರ್ ಇವತ್ತು KPCC ಆಫೀಸ್ನಲ್ಲಿ ಕರೆಸಿ ನಮ್ಮ ಮುನ್ಸಿಪಾಲ್ಟಿ ಡಿಪಾರ್ಟ್ಮೆಂಟ್ 2 ವರ್ಷದಿಂದ ಏನೇನು ಡೆವಲಪ್ಮೆಂಟ್ ಮಾಡಿದ್ದೀರಿ, ಏನು ಕೆಲಸ ಮಾಡಿದ್ದೀರಿ, ಪಬ್ಲಿಕ್ಗೆ ಆಗಲಿ ಡಿಪಾರ್ಟ್ಮೆಂಟ್ ಎಲ್ಲ ರಿವ್ಯೂ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದರು. ಈ ಚರ್ಚೆಯಲ್ಲಿ ನಾನು ಡೀಟೇಲ್ 2 ವರ್ಷದಲ್ಲಿ ನನಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಮತ್ತು ಡಿಪಾರ್ಟ್ಮೆಂಟಲ್ಲಿ ಹೊಸ ಸ್ಕೀಮ್ಸ್ ಏನೇನು ಮಾಡಿದ್ದಾರೆ ಅಂತ ಕೇಳಿದರು. ನಾನು ಫಸ್ಟ್ ಇಡೀ ಸ್ಟೇಟ್ನಲ್ಲಿ ಎಲ್ಲ ಡಿಸ್ಟ್ರಿಕ್ನಲ್ಲಿ ಹೋಗಿ ನಮ್ಮ ಎಲ್ಲ ಕಡೆ DC ಕರೆಸಿ ಎಲ್ಲ ಆಫೀಸರ್ ಕರೆಸಿ ರಿವ್ಯೂ ಮೀಟಿಂಗ್ನಲ್ಲಿ ಬೇಸಿಕ್ ನೀಡ್ಸ್ ಏನಿದೆ ಅಂತ ಫಸ್ಟ್ ಮೊದಲೇ ಅದು ಎಲ್ಲ ರೆಡಿ ಮಾಡಿಸಿ 90% ಎಲ್ಲ ಸ್ಕೀಮ್ ಕ್ಲಿಯರ್ ಮಾಡಿಸಿದ್ದೀನಿ. ಅದರಲ್ಲಿ ಮತ್ತು ಸೆಕೆಂಡ್ ಇಂಪಾರ್ಟೆಂಟ್ ಇಂದಿರಾ ಕ್ಯಾಂಟೀನ್ ಇತ್ತು. ಹೊಸ ಇಂದಿರಾ ಕ್ಯಾಂಟೀನ್ ಎಲ್ಲ MLA ಕ್ಷೇತ್ರಕ್ಕೆ 2-3 ಹೊಸ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡಿಸಿದ್ದೀನಿ. ಮತ್ತು ಆ ಥರ ಹೊಸ ಮೊದಲು 2-3 ವರ್ಷದಿಂದ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ದು ಎಲೆಕ್ಷನ್ನೇ ಆಗಿದ್ದಿಲ್ಲ. ಆ ಥರ 156 ಕಡೆ ಎಲೆಕ್ಷನ್ ಆಗಿದ್ದಿಲ್ಲ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್. ಅದು ಎಲೆಕ್ಷನ್ ಸುಪ್ರೀಂ ಕೋರ್ಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಲಿಂದ 3 ವರ್ಷದಿಂದ ಪೆಂಡಿಂಗ್ ಇತ್ತು. ಅದು ಕ್ಲಿಯರ್ಸ್ ಮಾಡಿ ಎಲ್ಲ ಎಲೆಕ್ಷನ್ ಮಾಡಿಸಿ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂದರು 15 ಫೈನಾನ್ಸ್ ಮತ್ತು SFC ದುಡ್ಡು ರಿಲೀಸ್ ಆಗ್ತದೆ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅರ್ಧ. ಎಲ್ಲಿ ಎಲೆಕ್ಷನ್ ಆಗಿಲ್ಲ ಅಂದರೂ ಅಮೌಂಟ್ ರಿಲೀಸ್ ಆಗಲ್ಲ. ಅದು ಕ್ಲಿಯರ್ ಮಾಡಿಸಿದ್ದೀನಿ. ಮತ್ತು ಕಾರ್ಪೊರೇಷನ್ ನಾನು 2 ವರ್ಷದಲ್ಲಿ ಸುಮಾರು ಮುನ್ಸಿಪಾಲ್ಟಿನಲ್ಲಿ ಎಕ್ಸಾಂಪಲ್ ಧಾರವಾಡ ಇದೆ, ರಾಯಚೂರು ಇದೆ, ಹಾಸನ್ ಇದೆ, ಮತ್ತು ನನ್ನ ಕ್ಷೇತ್ರ ಬೀದರ್ ಇದೆ. ಅದು ಮೊದಲು CMC ಇತ್ತು, ಅದು ಕಾರ್ಪೊರೇಷನ್ ಮಾಡಿಸಿದ್ವಿ. ಕಾರ್ಪೊರೇಷನ್ ಮಾಡಬೇಕಂದ್ರೂ ಸುಮಾರು ಟರ್ಮ್ಸ್ ಕಂಡೀಷನ್ ಕ್ಲಿಯರ್ಸ್ ಆಗಬೇಕಾಗ್ತದೆ. ಮತ್ತು A ಖಾತಾ B ಖಾತಾ ಒಂದು ಅದು ಐತಿಹಾಸಿಕ ಇಡೀ ನಮ್ಮ ಭಾರತ ದೇಶದಲ್ಲಿ ಇದು ಮೊದಲನೇ ಸ್ಟೇಟ್ ಇದೆ. 40-50 ವರ್ಷದಿಂದ ಪಬ್ಲಿಕ್ ಸಫರ್ನಲ್ಲಿ ಇದು ಬಡವರು ಎಸ್ಪೆಷಲಿ. ಯಾಕಂದರೆ ಅವರು ಅಮೌಂಟ್ ಕಡಿಮೆ ಇದೆ ಅಂತ ಯಾರೋ ಏಜೆಂಟ್ ಆಗಲಿ ಮತ್ತು ಕಡಿಮೆ ಸಿಗ್ಲಿಕ್ಕಂತ ಹೋಗಿ ಸೈಟ್ ತೊಗೊಂಡು ಅವರಿಗೆ ವಿಥೌಟ್ ಅಪ್ರೂವಲ್ ಅವ್ರು ಕಟ್ಬಿಟ್ಟಿದ್ರು, ಲೀಗಲ್ ಇಲ್ಲಿಗಲ್. ಅದಕ್ಕೆ ಮುಖ್ಯಮಂತ್ರಿಗೆ ಮತ್ತು ಕ್ಯಾಬಿನೆಟ್ನಲ್ಲಿ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿ 1 ಟೈಮ್ ಸೆಟಲ್ಮೆಂಟ್ ಇಡೀ ಸ್ಟೇಟ್ನಲ್ಲಿ ಬಡವರಿಗೆ ಆಗಬೇಕಂತ ಅದು ಕ್ಲಿಯರ್ ಮಾಡಿದ್ದೀನಿ. ಅದು ಟೋಟಲ್ A ಖಾತಾ ಅದರಲ್ಲಿ ಈ ಆಸ್ತಿ ಅಂತ ಕೊಡ್ತಾರೆ, ಅದು 2.5 ಲಕ್ಷ ಟಿಲ್ ಟುಡೇ ಡೇಟ್ನಲ್ಲಿ ಕ್ಲಿಯರ್ ಆಗಿದೆ. ಮತ್ತು B ಖಾತಾ ಅಂದರು ಟೋಟಲಿ ವಿಥೌಟ್ ಪರ್ಮಿಷನ್ ಏನೋ ಕಟ್ಬಿಟ್ಟಿದ್ದಾರೆ, ಅದು ನಿಯರ್ಲಿ 2 ಲಕ್ಷ. ಅದು ಒಂದು 4 ಮಂತ್ನಲ್ಲಿ 2 ಲಕ್ಷ ಪಬ್ಲಿಕ್ಗೆ ಅವರಿಗೆ ಕ್ಲಿಯರೆನ್ಸ್ ಆಗಿದೆ. ಇನ್ನು 10-20% ಬ್ಯಾಲೆನ್ಸ್ ಇದೆ. ಅದು 3 ಮಂತ್ಸ್ ಟೈಮ್ ಎಕ್ಸ್ಟೆಂಡ್ ಕೊಟ್ಟಿದ್ದೀನಿ ಅಂತ. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಲೆಗೆಸಿದು ಬರ್ತದೆ, ಬೇರೆ ಬೇರೆ ಸ್ಕೀಮ್, MRF ಲೆಗೆಸಿ ಫ್ಯೂಚರ್. ಮತ್ತು ಮೇನ್ ಇಂಪಾರ್ಟೆಂಟ್ ನಾನು ಕ್ಯಾಬಿನೆಟ್ನಲ್ಲಿ ಮತ್ತು ಎಲ್ಲ ಡಿಸ್ಟ್ರಿಕ್ನಲ್ಲಿ ಹೋಗಿ ಎಲ್ಲ ಮುನ್ಸಿಪಾಲ್ಟೀಸ್ ಆಗಲಿ TMC CMC ಅವರಿಗೆ 40-50 ವರ್ಷದಿಂದ ಯಾವಾಗಲೂ ಸರ್ಕಾರ ಸಪೋರ್ಟ್ ಮಾಡತ್ತಾರ. ಹಣ ಯಾವಾಗಲೂ ನೀವು ಸ್ವಂತ ಹೆಂಗೆ ಕಾರ್ಪೊರೇಷನ್ ಆಗಲಿ ಮತ್ತು BBMPನಲ್ಲಿ ಅವ್ರು ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಸ್ವಂತ ಟ್ಯಾಕ್ಸ್ ಆಗಲಿ ಬೇರೆ ಬೇರೆದಿಂದ ಅಮೌಂಟ್ ಕಲೆಕ್ಷನ್ ಮಾಡಿ ಅವ್ರದ್ದು ಅದೇ ದುಡ್ಡಿನಲ್ಲಿ ಅವರು ಎಲ್ಲ ಎಕ್ಸ್ಪೆನ್ಸ್ ಮಾಡ್ತಾರೆ. ಆದರೂ CMC TMCನಲ್ಲಿ ಈ ಥರ ಇಲ್ಲ, ಸರ್ಕಾರದಿಂದ ಹಣ ದುಡ್ಡು ಹೋಗ್ತದೆ. ಅದು ಮಾಡಬೇಕಂತ ಫ್ಯೂಚರ್ ಪ್ಲ್ಯಾನ್ ಇದೆ. ಎಲ್ಲ ನೋಡಿ ನೀವು ಸುಮಾರು 90%-95% ಡಿಸ್ಟ್ರಿಕ್ಟ್ ವಿಸಿಟ್ ಮಾಡಿದ್ದೀರಿ, ಕೆಲಸ ಮಾಡಿದ್ದೀರಿ. ನೀವು ನನಗೆ ಓಕೆ ಅಂತ ಹೇಳಿದ್ದಾರೆ. ಓಕೆ ಗುಡ್. ಇನ್ನೂ ಸ್ವಲ್ಪ ನೀವು ಇನ್ನೂ ಹೆಸರು ತೆಗಿಬೇಕಂತ. ಇಲ್ಲ, ಇಲಾಖೆ ಬಗ್ಗೆ ಕೊಟ್ಟಿಲ್ಲ.
ಅವರು ಸ್ವಲ್ಪ ದುಡ್ಡು ಕೊಡಬೇಕು ಇಲಾಖೆಯಿಂದ ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಮತ್ತೆ ಎಲ್ಲಿ ಚಿಕ್ಕ ಮುಖ ಏನೋ ಕಂಪ್ಲೇಂಟ್ ಇದ್ದರೂ ನಾನು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದೇನೆ. ಸುಮಾರು ಕೆಲಸ ಇರ್ತದೆ. ಯಾವ ಏರಿಯಾನಲ್ಲಿ ಹೊಸ ಹೊಸ ಕಾಲೋನೀಸ್ ಬಿಲ್ಡಪ್ ಆಗ್ತದೆ. ಆ ಕಾಲೋನೀಸ್ನಲ್ಲಿ ರೋಡ್, ಡ್ರೈನ್, ಲೈಟ್ ಬಗ್ಗೆ ಚರ್ಚೆ ಆಗಿದೆ. ಯಾಕಂದರೆ ಸುಮಾರು ಕಾಲೋನಿನಲ್ಲಿ ಅವರು ಲೇಔಟ್ ಪರ್ಮಿಷನ್ ಇಲ್ಲ ಆ ಥರ ಅಂತ ವಾಟರ್ ಲೈನ್ ಹಾಕಬೇಕು, ಹೊಸ ವಾಟರ್ ಟ್ಯಾಂಕ್ ಕಟ್ಟಬೇಕಂತ MLA ಅವರು ಸಜೆಷನ್ ಹೇಳಿದಾರಂತೆ. ಅದು ಎಲ್ಲ ಇಮಿಡಿಯೇಟ್ಲಿ ಎಲ್ಲಿ ಇದೆ ಅದು ಮಾಡ್ತೀನಿ. ನನ್ನ ವರ್ಕ್ಗೆ ಅವರು ನನಗೆ ಗುಡ್ ಅಂತ ಹೇಳಿದ್ದಾರೆ. ಓಕೆ, ಸಮಾಧಾನ ತಂದಿದೆಯಾ ಸರ್ ನಿಮಗೆ? ಹಾಂ, ಸಂವಿಧಾನ ಹೇಳಿದ್ದಾರೆ. ಸಮಾಧಾನ ತಂತ ನೀವು ಹೇಳಿದಂತಹ ಕೆಲಸಗಳ ಬಗ್ಗೆ ಅವ್ರಿಗೆ ಸಮಾಧಾನ ಆಗಿದೆ. ನನ್ನ ಇದಕ್ಕಿಂತ ನಾ ಹೇಳಿದಕ್ಕಿಂತ ಮೊದಲು ಅವರು ಮಾಹಿತಿ ಎಲ್ಲ ಡೀಟೇಲ್ ತಗೊಂಡ್ಬಿಟ್ಟಿದ್ದಾರೆ. ಒಂದು ವಾರದಿಂದ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಎಲ್ಲ MLAs ಆಗಲಿ ಮತ್ತು ಅವ್ರದ್ದು ಒಂದು ಇಂಟೆಲಿಜೆನ್ಸ್ ಟೀಮೇ ಇದೆ ಇಲ್ಲಿ, ಯಾರ್ಯಾರು ಮಿನಿಸ್ಟರ್ ಹೆಂಗೆ ಮಾಡ್ಲತ್ತಾರಂತ. ಮತ್ತು ನಮ್ಮದು ಸ್ವಭಾವ ನೋಡಿ ಇಲ್ಲ, ನೀವು ಎಲ್ಲ ಎಲ್ಲರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತೀರಿ, ಒಳ್ಳೆ ರೀತಿಯಿಂದ ಮಾತಾಡ್ತೀರಿ ಅಂತ ಎಲ್ಲ MLAs ಹೇಳಿದ್ದಾರೆ. ಅದರಿಂದ ಐ ಆಮ್ ವೆರಿ ಹ್ಯಾಪಿ. ಇದು ಮುಂದೆ ಕಂಟಿನ್ಯೂ ಮಾಡಿ ಅಂತ ಅಲ್ಲ, ಬಹುತೇಕ ಶಾಸಕರಿಗೆ ನೀವು ಸಿಗ್ತೀರಾ ಸರ್ ಅಂತ? ಹೀಗೆ ಸಿಗ್ತೀನಿ ಸರ್, 100%. ನಾನು ಯಾವಾಗಲೂ 90% ಸಿಗ್ತೇನೆ. ಇಲ್ಲೇ ಇರ್ತೇನೆ, ಆಫೀಸ್ನಲ್ಲಿ ಆಗಲಿ ಮನೆಯಲ್ಲೇ ಆಗಲಿ. ಮತ್ತು ನಾನು ಸ್ವಂತ ಎಲ್ಲ ಶಾಸಕರಿಗೆ ಫೋನ್ ಮಾಡಿ ಹೇಳ್ತೇನೆ, ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ಲತ್ತೀನಿ, ವಿಸಿಟ್ ಮಾಡ್ಲತ್ತೀನಿ, ನಿಮ್ಮ ಡಿಸ್ಟಿಕ್ಗೆ ವಿಸಿಟ್ ಮಾಡ್ಲತ್ತೀನಿ. ಪಾರ್ಟಿ ಪಕ್ಷ ನಾನು ನೋಡಲ್ಲ. MLC ಆಗಲಿ MLA ಆಗಲಿ ಎಲ್ಲರಿಗೆ ನಾನೇ ಮಾತಾಡಿ ಈ ಥರ ಮೀಟಿಂಗ್ ಇದೆ, ಏನೋ ನಿಮ್ಮ ಸಮಸ್ಯೆ ಇದ್ದರೂ ನೀವು ನಿಮ್ಮ ಡಿಸ್ಟಿಕ್ಗೆ ಬಂದೀನಿ, ನೀವು ಬಂದು ಹೇಳಿ, ರಿಕ್ವೆಸ್ಟ್ ಲೆಟರ್ ಕೊಡಿ, ಎಷ್ಟು ಸಾಧ್ಯತೆ ಇದೆ ನಾನು ಮಾಡ್ತೀನಿ ಅಂತ ಎಲ್ಲ ಡಿಸ್ಟಿಕ್ಗೆ ಹೋಗಿ ವಿಡಿಯೋ ಮೀಟಿಂಗ್ ಮಾಡ್ತೀನಿ. ಇಲಾಖೆಗೆ ಡಿಪಾರ್ಟ್ಮೆಂಟ್ ಫಿನಾನ್ಷಿಯಲ್ ಕೊರತೆಗಳು ತುಂಬಾ ಕಂಡುಬರ್ತದೆ. ಲೋಕಲ್ ಬಾಡಿ ಏನು ಪಟ್ಟಣ ಪಂಚಾಯತ್ ಪುರಸಭೆಗಳು, ನಗರಸಭೆ ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ಅದು ಸಫಿಷಿಯಂಟ್ ಆಗ್ತಾ ಇಲ್ಲ. ತುಂಬಾ ಕಡೆಗಳಲ್ಲಿ ಬ್ಯಾಲೆನ್ಸ್ ಅಲ್ಲಿ ಉಳ್ಕೊಂಡಿವೆ. ನೀವು ಅದನ್ನ ಕೆಲವೊಂದು ಸ್ಟ್ರೀಮ್ ಲೈನ್ ಮಾಡುವಂತ ಕೆಲಸವನ್ನು ಇದರಿಂದ ಸರಿಯಾಗಿ ಆಗಿಲ್ಲ. ಇನ್ನು ವಿಶೇಷವಾಗಿ ವಸತಿ ಯೋಜನೆಗಳು ಸಂಪರ್ಕ ಜಾರಿ ಆಗ್ತಾ ಇಲ್ಲ. ಅಲ್ಲಿ ಬೇಸಿಕ್ ಕಂಪ್ಲೇಂಟ್ಗಳು ತುಂಬಾ ಬಾಕಿ ಇದೆ, ಅಮೃತ ಸ್ಕೀಮ್ಗಳು ಬಾಕಿ ಇದೆ, ತುಂಬಾ ಕಂಪ್ಲೇಂಟ್ಸ್ ಎಲ್ಲ ಇದೆ. ಇದನ್ನ ನೀವು ಹೇಗೆ ಅಡ್ರೆಸ್ ಮಾಡಿದ್ರಿ? ಇಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಿದೆ ಆಲ್ರೆಡಿ. 100% 80% ಅಚೀವ್ಮೆಂಟ್ ಆಗಿದೆ. ಎವ್ರಿವೇರ್ ಈಗ ಏನಾಗ್ತದೆ, ಸಮ್ ಕಡೆ ಕೋರ್ಟ್ ಕೇಸ್ ಹೋಗಿದೆ, ಸಮ್ ಕಡೆ ಲ್ಯಾಂಡಿಂದು ಸಮಸ್ಯೆ ಇರ್ತದೆ, ಸಮ್ ಕಡೆ ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದ್ದಾರೆ. ಆ ಥರ 2-3 ರೀಸನ್ ಇತ್ತು. ಅದರಿಂದ ಸ್ವಲ್ಪ ಕಡೆ ಆಗಿರ್ಬೋದು. ಆದರೂ ಅಟೆಂಡಿಂಗ್, ಯಾಕಂದ್ರೆ ನನ್ನ ಹತ್ರ ಅಷ್ಟು ಕ್ಲೋಸು MLA, ಆಲ್ ಪಾರ್ಟಿ MLA ತಾವು ಕೇಳ್ಬೋದು. ಎಲ್ಲ ಪಾರ್ಟಿ MLA ನನಗೆ JDS, BJP ಮತ್ತು ನಮ್ಮ ಪಾರ್ಟಿ MLA ಎಲ್ಲರಿಗೆ ಐ ಆಮ್ ಗಿವಿಂಗ್ ವೆರಿ ಗುಡ್ ರೆಸ್ಪೆಕ್ಟ್. ಮೊದಲಿಂದ ಸ್ವಭಾವ ಇದೆ. ಅದು ನಾನು ಎಲ್ಲ ಕೆಲಸ ಮಾಡಿ ಲೆಟರ್ ತಗೊಂಡು ಗುಡ್ ರೆಸ್ಪೆಕ್ಟ್ ಕೊಡೋದು, ಕಾಮಗಾರಿ ಮಾಡಿಲ್ಲ ಅಂತಂದ್ರೆ ಪ್ರಯತ್ನ ಆಮೇಲೆ ಉಪಯೋಗ ಆಗೋದಿಲ್ಲ. ಆಮೇಲೆ ಅನುದಾನದ ಕೊರತೆಗಳೇನಿಲ್ವಾ? ಅದು ಬಜೆಟ್ನಲ್ಲಿ ಎಲ್ಲ ವರ್ಷಕ್ಕೆ ಕೊಳ್ಳತ್ತಾರ. ಎಷ್ಟು ಅನುದಾನ ಬೇಕು, 2-3 ಸ್ಕೀಮ್ಸ್ ಇದೆ, ಅದರಲ್ಲಿ ಎಲ್ಲ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾವುದೂ ಚಿಂತೆ ಇಲ್ಲ. ಅಲ್ಲ, ಬಜೆಟ್ ಅಲ್ಲಿ ಕೊಟ್ಟ ಅನುದಾನ ನಿಮ್ಗೆ ತೃಪ್ತಿ ಇದೆ, ಅದು ಕೆಲಸ ಆಗ್ತಾ ಇದೆ? ಕೆಲಸ ಆಗ್ತದೆ, 100% ಕೆಲಸ ಆಗ್ತದೆ. ನನಗೆ ಬರೋದು SFC, ನಗರೋತ್ಥಾನ್, ಅಮೃತ್, ಆ ಥರ ಎಲ್ಲ ಸ್ಕೀಮ್ನಲ್ಲಿ ದುಡ್ಡು ಇದೆ. ಅಡ್ವಾನ್ಸ್ನಲ್ಲಿ ದುಡ್ಡು ಅಲ್ಲಿ ಹೋಗ್ಬೇಕು. ಹೌದು, ಎಲ್ಲ ಏನು ಕೆಲಸ ಮಾಡಿದ್ದಾರೆ, ಎಲ್ಲ ಸುಮಾರು ಕಡೆ ಏನು ಸಮಸ್ಯೆ ಇದ್ದರೂ ಅದು ಹೇಳಿದ್ದಾರೆ. ಅದು ಸಮಸ್ಯೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವರಿಗೆ, ಸಮಸ್ಯೆ ಏನಿದೆ ಅಂತ. ಅಲ್ಲಿ ಹೊಸ ಲೇಔಟ್ ಆಗಿದೆ, ಮತ್ತು ಅಲ್ಲಿ ರೋಡ್, ಡ್ರೈನ್, ಲೈಟ್ ಮಾಡೋದು, ಅದು ಆ್ಯಕ್ಚುಲಿ ಯಾರು ಲೇಔಟ್ ಮಾಡ್ತಾರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಮಾಡ್ಕೊಳ್ಳೋದು. ಬಟ್ ಜನಗೆ ಅಷ್ಟು ಗೊತ್ತಿಲ್ಲ, ಅವ್ರು ತಗೊಂಡಿದ್ದಾರೆ, ಕಟ್ಬಿಟ್ಟಿದ್ದಾರೆ ಇಲ್ಲಿ, ಆ ಥರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.